ಅಧಿಕಾರದ ಅರ್ಚಕರು ಗೊತ್ತಿರೋದಾಗಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪರಮೇಶ್ವರ್ ಪಾಟೀಲ್ ಆಗಲಿ ತಾಲೂಕು ಪಂಚಾಯತ್ ಸದಸ್ಯ ನಮ್ಮ ನಾಗಣ್ಣ ಕಾಳಿಗರ್ ಆಗಲಿ ಅನೇಕ ಪ್ರಮುಖರು ಎಲ್ಲರೂ ಕೂಡಿ ಈ ರೋಡನ್ನು ಮಾಡೋಣ ಮತ್ತು ಸ್ವಾಮಿಯವರ ಆಶೀರ್ವಾದ ಮಾತ್ರ ಬೇಕಾಗ್ತದೆ. ನಾವು ಮಾಡಬೇಕಂದ್ರೆ ಆಗಂಗಿಲ್ಲ, ಅವ್ರ ಆಶೀರ್ವಾದ ಮಾತ್ರ ಬೇಕಾಗ್ತದೆ. ಈ ರೋಡ ಕುದುಮೋಡು ತಾಂಡದಿಂದ ಈ ಮಾರ್ಗವಾಕೇಸಿ ಈಗ ಮುಂದೆ ಹೋಗ್ಲಿಕ್ಕೆ ಒಯ್ಬೇಕಂತ ನನ್ನ ಭಾವನೆ ಇದೆ. ಆ ರೋಡನ್ನು ಕೂಡ ತಾವು ಕೊಡ್ತೀವಿ ಕಳ್ಕೊಳ್ತೇನೆ. ಅದರ ಜೊತೆಯಲ್ಲಿ ನಮಗೆ ವಿನಯಪುರಿ ಕಳ್ಕೊಳ್ತೇನೆ. ಈ ಮಂತ್ರಿ ಆದರೆ ನಿಮ್ಮ ಕಾನೂನು ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಪರ್ಮನೆಂಟ್ ಮಂತ್ರಿ ನೀವು ಆಗಬೇಕು. ನಿಮ್ಮಲ್ಲಿ ಡಾಕ್ಟರ್ ಇದ್ದಾರೋ ಪರ್ಮನೆಂಟ್ ಮಂತ್ರಿಯವರು ಅವರು ಈ ಭಾಗಕ್ಕೆ ಬೆಳಕು ಅಷ್ಟೇ ಅಲ್ಲ, ಸಮಾಜಕ್ಕೆ ಬೆಳಕು ಹಾಕ್ತಾರ ಅಂತ ನಿಮ್ಮ ಮಕ್ಕಳಿಗೆ ವಿದ್ಯಾವಂತ ಮಾಡಬೇಕು, ಶಾಲೆ ಕಳಿಸ್ಬೇಕು. ವಿದ್ಯಾವಂತ ಹಾಕಿ ಒಂದು ಆಫೀಸರ್ ಆದರೆ ಅವ್ರು ಪರ್ಮನೆಂಟ್ ಸರ್ಕಾರ ಆಗ್ತದೆ, ನಾವು ಟೆಂಪ್ರರಿ ಸರ್ಕಾರ ಆಗ್ತೇವೆ. ಇವತ್ತು ಸುಭಾಷ್ ರಾಠೋಡ್ ಆಗಲಿ, ಇವತ್ತು ಅರ್ಚಕರ ಗುತ್ತೇದಾರಲಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಲಿ, ಚುನಾಯಿತ ಪ್ರತಿನಿಧಿ 5 ಸಾವಿರ ಮತ್ತೆ ನಿಮ್ಮ ಕಡೆ ಬರಬೇಕಾಗ್ತದೆ. ಆದರೆ ನಿಮ್ಮಲ್ಲಿ ಡಾಕ್ಟರ್ ಎಲ್ಲ 32 ವರ್ಷ 34 ವರ್ಷ ಪರ್ಮನೆಂಟ್ ಅವ್ರು ಡಾಕ್ಟರ್ ಕೆಲಸ ಮಾಡಿ ಜನರು ಉದ್ಧಾರ ಮಾಡ್ತಾರೆ. ಹಾಗೆ ತಮ್ಮ ಮಕ್ಕಳಿಗೆ ಕೂಡ ಇಂಜಿನಿಯರ್ ಡಾಕ್ಟರ್ IAS KS ಮಾಡಬೇಕಂತೇಳಿ ವಿನಯಪುರಿ ತಿಳ್ಕೊಂಡು ನಮ್ಮ ಸಮಾಜ ಶ್ರೇಷ್ಠದ, ನಮ್ಮ ಸಮಾಜಕ್ಕೆ ಸಮಾಜದ ದೂರದ ವೀರದ ಭಗವಾನ್ ಸೇವಾಲಯ ಮಾತನ್ನು ಹೇಳಿದಾನೆ. ನಮ್ಮ ಸರ್ಕಾರ ನೋಡಿ ಹೇಳ್ತೀನಿ, ನಮ್ಮ ಭಾಷೆದಾಗ ಏನವ ಜಾಗದ ಗೋರ್ತು ಭಾಷಾ ಕೋರ್ಟ್, ಜಾಗದ ಗೋರ್ತು ಭಾಷಾ ಕೋರ್ಟ್ ಸಮಾಜ समाज आज समाज में हम 7 MLA था. अगले एक भी MLA देते ये सुभाष राठौड़ जिला पंचायत जुड़ा है. तो अनेक प्रमुखों से बाबू होना रहे DD करने का राज्य उपाध्यक्ष है. तुलसी पार्टी में तो गए समाज आपण एकता और महास्वामी जी संगठन का कार्यक्रम किया. भगवान सेवालाल नागनाथ महाराज महास्वामी जी दसरा बड़ो कुटुंब तांडव बजाओ ಈ ಭಾಗ್ಯ ಪಡೆಯಲಿಕ್ಕೆ ಭಗವಾನ್ ಪ್ರಾರ್ಥನೆ ಮಾಡಿ ವಾಚನ